ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ಒಂದು 2 ತಿಂಗಳಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಕರೆಕ್ಷನ್ ಮೋಡಲ್ಲಿತ್ತು. ನಿಫ್ಟಿ ಬಂದ್ಬಿಟ್ಟು 26,500 ಇಂದ ಬಿಲೋ 22,000 ಲೆವೆಲ್ ಒಳಗೂ ಬಂದಿದೆ. ಸೊ ವಿಚ್ ಇಸ್ 15% ಕರೆಕ್ಷನ್ಸ್ ಆಗಿದೆ. ಮಾರ್ಕೆಟ್ ಇಷ್ಟು ಕರೆಕ್ಷನ್ ಆಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಸೊ ಸುಮಾರು ಇನ್ವೆಸ್ಟರ್ಸ್ದು ಒಂದೇ ಪ್ರಶ್ನೆ ಆಗಿತ್ತು, ಮಾರ್ಕೆಟ್ ಯಾವ ಲೆವೆಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ, ನಮ್ಮ ಪೋರ್ಟ್ಫೋಲಿಯೋ ಎಲ್ಲ ನೆಗೆಟಿವ್ ಬರ್ತಾ ಇದೆ, ಸೊ ಮಾರ್ಕೆಟ್ ಎಲ್ಲಿಂದ ಪಾಸಿಟಿವ್ ಟರ್ನ್ ತಗೊಳುತ್ತೆ ಅನ್ನೋದು ಎಲ್ಲ ಇನ್ವೆಸ್ಟರ್ಸ್ದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಸ್ನೇಹಿತರೆ, ಸದ್ಯಕ್ಕೆ ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಸದ್ಯಕ್ಕೆ ನಿಫ್ಟಿ ಬಂದ್ಬಿಟ್ಟು 22,000 ಲೆವೆಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ 22,000 ಲೆವೆಲಲ್ಲಿ ನಿಫ್ಟಿ ಸದ್ಯಕ್ಕೆ ಒಂದು ಸಪೋರ್ಟ್ ತಗೊಂಡಿದೆ. ಸ್ವಲ್ಪ ದಿನದಿಂದ ನೀವು ಇಲ್ಲಿ ಒಂದು 5-6 ತಿಂಗಳ ಹಿಂದೆ ನೀವು ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟು ಈ 22,000 ಲೆವೆಲಲ್ಲಿ ಸುಮಾರು ಸಲ ಕನ್ಸಾಲಿಡೇಟ್ ಆಗಿ ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ. ಸದ್ಯಕ್ಕೆ ಮಾರ್ಕೆಟ್ ಬಂದ್ಬಿಟ್ಟು ಇದೇ 22,000 ಲೆವೆಲಲ್ಲಿ ಲಾಸ್ಟ್ ಒಂದು 3 ದಿನದಿಂದ ಮಾರ್ಕೆಟ್ ಸಪೋರ್ಟ್ ತಗೊಂಡು ಕಂಟಿನ್ಯೂ ಆಗಿ ಮೇಲೆ ಹೋಗ್ತಾ ಇದೆ. ಒಂದು ವೇಳೆ ಮಾರ್ಕೆಟು ಇದೇ ರೀತಿ ಕಂಟಿನ್ಯೂ ಆದರೆ ನೆಕ್ಸ್ಟ್ ಮಾರ್ಕೆಟು 23,000 ಲೆವೆಲ್ವರೆಗೂ ಹೋಗ್ಬೋದು. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಏನಾದರೂ ಮತ್ತೆ ಕರೆಕ್ಷನ್ ಆಗಿ ಸ್ಟಾರ್ಟ್ ಆದರೆ, ಸೊ ಕೆಳಗಡೆ ಬಂದರೆ ಮ್ಯಾಕ್ಸಿಮಮ್ ಅಂದರೆ ಸದ್ಯಕ್ಕೆ 22,000 ಲೆವೆಲಲ್ಲಿ ಒಂದು ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗುತ್ತೆ. 23,000 ಲೆವೆಲ್ಲು ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಮಾರ್ಕೆಟ್ ಇಷ್ಟು ಕರೆಕ್ಷನ್ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು, ಸೊ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಸೊ ನಾವು ಯಾವುದೇ ಒಂದು ವಸ್ತುವನ್ನು ತಗೊಳ್ಳುವಾಗ ಇದು ಕಾಸ್ಟ್ಲಿ ಇದೆಯೋ, ಡಿಸ್ಕೌಂಟ್ ಇದೆಯೋ ಅಥವಾ ಆವರೇಜ್ ಇದೆಯೋ ಅಂತ ಚೆಕ್ ಮಾಡ್ತೀವಿ. ಅದೇ ರೀತಿ ಶೇರ್ ಮಾರ್ಕೆಟ್ನಲ್ಲಿ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಆ ಕಾರಣದಿಂದಾಗಿ ಮಾರ್ಕೆಟು ಕರೆಕ್ಷನ್ ಆಗಿತ್ತು. ಹಂಗೆ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ಇವಾಗ. ಹಂಗೆ ನೀವು ಏನು ಚೇಂಜಸ್ ಮಾಡಬೇಡಿ. ಸ್ನೇಹಿತರೆ, ಈ ಚಾರ್ಟ್ ಬಂದ್ಬಿಟ್ಟು ನಿಫ್ಟಿ 50ಯ ಹಿಸ್ಟೋರಿಕಲಿ ಪಿ ಇ ಚಾರ್ಟು. ಸೊ ನಮ್ಮ ನಿಫ್ಟಿ 50ನ ಪಿ ಇ ಬಂದ್ಬಿಟ್ಟು ಲಾಸ್ಟ್ ಟೈಮು 40ವರೆಗೂ ರೀಚ್ ಆಗಿತ್ತು. 40 ಬಂದ್ಬಿಟ್ಟು ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಲೆವೆಲ್ನಲ್ಲಿದೆ. ಸೊ ಇಲ್ಲಿಂದ ಕರೆಕ್ಷನ್ಸ್ ಆಗ್ತಿರೋದು ಸದ್ಯಕ್ಕೆ 20 ಬಿಲೋ 20 ಟ್ರೇಡ್ ಆಗ್ತಿದೆ. ಆವರೇಜ್ ಪಿ ಇ ಬಂದ್ಬಿಟ್ಟು ಮಿಡನ್ ಪಿ ಅಂತ ಕರೀತಾರೆ, ವಿಚ್ ಇಸ್ 21 ಟ್ರೇಡ್ ಆಗ್ತಿದೆ. ಸದ್ಯಕ್ಕೆ ನಮ್ಮ ನಿಫ್ಟಿ ಇಂಡೆಕ್ಸು ಬಿಲೋ ಆವರೇಜ್ ಪಿ ಗಿಂತ ಕೆಳಗಡೆ ಟ್ರೇಡ್ ಆಗ್ತಿದೆ, ವಿಚ್ ಇಸ್ ವೆರಿ ರೀಸನೇಬಲ್ ಇದೆ ಅಂತ ಅರ್ಥ. ಸೊ ಐ ಥಿಂಕ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾರ್ಕೆಟ್ ಮತ್ತೆ ನಾರ್ಮಲೈಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ ಕಾರಣದಿಂದಾಗಿ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗದೆ, ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ನೀವು ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.